ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಅಳಸಂದೆ ಕಾಳು ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದನ್ನು ನಾವು ಚಪಾತಿ ಜೊತೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ತೋರಿಸ್ತೀನಿ. ನೋಡಿ, ಒಂದು ಕಪ್ಪಲ್ಲಿ ನಾನು ಅಳಸಂದೆ ಕಾಳು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿ, ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮ್ಯಾಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಮತ್ತು ನೋಡಿ ಆಲೂಗೆಡ್ಡೆ, ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೆಂಗಿನ ತುರಿ ಸ್ವಲ್ಪ, ಮತ್ತು ಇದು ಸಾಂಬಾರು ಪುಡಿ. ನಾನು ಮಟನ್ ಸಾರು ಪುಡಿನೇ ತೊಗೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಇದನ್ನು ಅಷ್ಟೇ ಒಂದು 6 ಅವರ್ ನಾನು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಸೊ ನೋಡಿ, ಫಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು, ಒಂದು ಜಾರ್ಗೆ ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ನಾನು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ನೋಡಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಮಸಾಲೆ ನಾನು ರುಬ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ, ಫಸ್ಟೇ ಹಿಂಗೆ ಡ್ರೈ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಸಾಲ ರುಬ್ಬಿದೆ. ಇದು ಸ್ವಲ್ಪ ನೈಸಾಗೆ ರುಬ್ಕೊಬೇಕು. ನೋಡಿ, ಅದನ್ನು ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಓಪನ್ ಪಾತ್ರೆಯಲ್ಲಿ ಬೇಕಾದರೂ ನೀವು ಬೇಯಿಸ್ಕೊಬೋದು, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ. ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಸೊ ಅದರಿಂದ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಒಂದು ಅರ್ಧ ಮುಕ್ಕಾಲು ಭಾಗ ಫ್ರೈ ಆಗೋ ತನಕ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಬದನೆಕಾಯಿಯನ್ನು ತುಂಬ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಯಾಕೆಂದರೆ ಬೇಗ ಅದು ಬೇಯೋದ್ರಿಂದ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ ಈ ರೀತಿ ಸ್ವಲ್ಪ ಮೆತ್ತಗಾದರೆ ಸಾಕು. ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆನೂ ಅಷ್ಟೇ, ಮಸಾಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆಂದರೆ ನಾನು ಮಸಾಲೆ ಐಟಮ್ಸ್ ಯಾವುದನ್ನು ನಾನು ಫ್ರೈ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಮಸಾಲೆನೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗೆ ನಾವು. ಸೊ ನೋಡಿ, ಅದೇ ಜಾರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಅಲಸಂದೆ ಕಾಳನ್ನ ತೊಳೆದಿಟ್ಕೊಂಡಿದ್ನಲ್ಲ, ನೋಡಿ ಯಾವ ರೀತಿ ಅರಳಿದೆ, ಒಂದು 6 ಅವರ್ಸ್ ನೆನೆಸಿರೋದ್ರಿಂದ. ಸೊ ಅಲಸಂದೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮ್ಮ ಕಡೆ ನಾಟಿ ಅಲಸಂದೆ ಕಾಳು ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಅದಿನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಇಲ್ಲಿ ಶಾಪಲ್ಲಿ ತೊಗೊಬಂದಿದ್ದು ಡಿಮಾರ್ಟಲ್ಲಿ. ಸೊ ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೋಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ, ಯಾಕೆಂದರೆ ಅಲಸಂದೆ ಕಾಳು ನೆಂದಿರುತ್ತೆ. ಬದನೆಕಾಯಿ ಕೂಡ ಬೇಗ ಬೆಂದುಬಿಡುತ್ತೆ, ಆಲೂಗೆಡ್ಡೆನೂ ಅಷ್ಟೇ ತುಂಬ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ, ಅದು ಒಂದು ಕುದಿ ಬರೀ ತನಕನೂ ಇದೇ ಥರನೇ ಬೇಯಿಸ್ಕೊತೀನಿ ಓಪನ್ಗೆ. ನೋಡಿ, ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಪನ್ ಪಾತ್ರೆಲಿ ಇಟ್ಕೊಂಡು ಬೇಯಿಸ್ಕೊಬೋದು, ಬೇಗನೆ ಆಗುತ್ತೆ. ಬಟ್ ನಾನು ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಕ್ಲೋಸ್ ಮಾಡಿಬಿಡ್ತೀನಿ ಅದನ್ನು. ನೋಡಿ, ತುಂಬ ಬೇಗನೂ ಮಾಡ್ಕೊಬೋದು ವೀಕ್ಷಕರೇ, ತುಂಬ ಈಸಿನೂ ಇರುತ್ತೆ. ನೋಡಿ, ಅದು ಸ್ವಲ್ಪ ನೀವು ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಬರ್ಸ್ಕೊಂಡ್ರೆ ಸಾಕು. ಅದು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬರ್ಸ್ಕೊಳ್ಳಿ. ನೋಡಿ, ಒಂದು ವಿಸಲ್ ಬಂತು. ಅದು ವಿಸಲ್ ಬಂದಾದಮೇಲೆ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ನಾವು ಅದು ವಿಸಲ್ ತೆಗಿಬೇಕು. ನೋಡಿ, ಬೆಂದಿದೆಯಾ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ, ಇದನ್ನು ನೋಡಿ ಫುಲ್ಲು ಚೆನ್ನಾಗಿ ಬೆಂದಿದೆ. ನೋಡಿ, ಬದನೆಕಾಯಿ ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ, ಆಲೂಗೆಡ್ಡೆನೂ ಅಷ್ಟೇ ಕರೆಕ್ಟಾಗಿ ಒಂದು ಮೀಡಿಯಮಾಗಿ ಬೆಂದಿದೆ, ಕಾಳು ಅಷ್ಟೇ ಎಲ್ಲ ಬೆಂದಿದೆ. ನೋಡಿ, ನೀವು ಹಸಿ ಕಾಳಲ್ಲಿ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ನಾವು ಒಣಗಿರೋ ಕಾಳಾಗಿರೋದ್ರಿಂದ ಸ್ವಲ್ಪ ಇದು ನೋಡಿ ಈ ರೀತಿ ನಾನು ನೆನೆಸ್ಕೊಂಡು ಮಾಡ್ಕೊಂಡಿದ್ದು. ವೀಕ್ಷಕರೇ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲೂ ಟ್ರೈ ಮಾಡಿ, ಯಾವ ರೀತಿ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.